ಮಾಡ್ತಾವ್ರೆ. ಬೇರೆ ಬೇರೆ ಥರ ಬಡವರಿಗೆ ಮದುವೆಗೋಸ್ಕರ ಎಲ್ಲ ಸಹಾಯ ಮಾಡ್ಕೊಂಡು ಬರ್ತಿದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಪೇಷಂಟ್ಗಳಿಗೆ ಜಾಸ್ತಿ ಆದ್ಯತೆ ಕೊಟ್ಟು ಕೊರೋನಾ ಟೈಮಲ್ಲಿ ಆ ಥರ ಹೆಲ್ಪ್ ಮಾಡಿದ್ರು ಈ ಸಂಘಟನೆಗಳು. ಈ ಸಂಘಟನೆ ಕೆಲಸ ನೋಡಿಬಿಟ್ಟು ನಮ್ಮ ಉಸ್ಮಾನ್ ಸಾಹೇಬರು ಅವ್ರ ತಂದೆ ಹೆಸರು ಮೇಲೆ ಒಂದು ಆಂಬುಲೆನ್ಸ್ ಕೊಟ್ಟರೆ. ನನ್ನ ಕುಣಗಲ್ ತಾಲೂಕಿಂದ ಎಲ್ಲ ಜನದಿಂದ ಸಂಘಟನೆಯಿಂದ ಉಸ್ಮಾನ್ ಸಾಹೇಬರಿಗೆ ಧನ್ಯವಾದವನ್ನು ಹೇಳ್ತಾ ಅವರ ತಂದೆಗೆ ಆತ್ಮಕ್ಕೆ ಶಾಂತಿ ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೇನೆ. ಫಸ್ಟಿಂದಾನು ನಮಗೆ ಒಂದು ಸೇವಾ ಭಾವನೆ ಇದೆ. ಆ ಇದರಲ್ಲಿ ನಮ್ಮ ತಂದೆಯವರ ಹೆಸರಲ್ಲಿ ನಾವೇನೋ ಒಂದು ಸೇವೆ ಜನಗಳಿಗೆ ಪಬ್ಲಿಕ್ ಸೇವೆ ಮಾಡಬೇಕು ಅಂತ ಅನ್ನೋದು ನಮ್ಮ ಆಸೆ. ಆ ಭಗವಂತ ಏನೋ ಇವಾಗ ಇಚ್ಛೆ, ಅವನ ಭಗವಂತನ ಇಚ್ಛೆ ಇವಾಗ ನಮ್ಗೆ ಆ ಟೈಮ್ ಕೂಡ ಬಂತು. ಆ ಇದರಲ್ಲಿ ಬಂದು ನಾವು ಏನೋ ಒಂದು ಸೇವೆ ಮಾಡೋಣ, 4 ಜನಕ್ಕೆ ಒಂದು ಹೆಲ್ಪ್ ಆಗ ಅವ್ರ ಕಡೆಯಿಂದ ನಮಗೆ ಭಗವಂತ ಒಳ್ಳೇದು ಮಾಡುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ, ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ಅನ್ನೋದೇನೋ ನಾವೊಂದು ಆಸೆ ಇಟ್ಕೊಂಡು ಆ ಇದರಲ್ಲಿ ನಾವು ನಮ್ಮ ತಂದೆಯವರ ಹೆಸರಿಂದ ನಮ್ಮ ತಂದೆಯವರ ಹೆಸರಲ್ಲಿ ನಾನೊಂದು ಆಂಬುಲೆನ್ಸ್ ಕೊಡಿಸಿದೆ ನಮ್ಮ ಸಂಘಟನೆಗೆ, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ನಿಗಮ ಮಂಡಳಿಗೆ. ನಾವು ನಮ್ಮ ಕಡೆಯಿಂದ ಒಂದು ಸೇವೆ ಮಾಡಲಿ. ನಮ್ಮ ರಾಧಿಕವರು ಅವರ ಸೇವೆ ನಮಗೆ ಇಷ್ಟ ಆಗಿ ಅವರು ನಾವೊಂದು 4 ವರ್ಷದಿಂದನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ನಮ್ಮ ರಾಧಿಕವರು ಒಂದು ಟೀಮ್ ಇದು ಮಾಡಿಕೊಂಡು KMDS ಅಂತ ಅಂದ್ಬಿಟ್ಟು ಆ ಟೀಮಲ್ಲಿ ಅವರೆಲ್ಲರೂ ಸೇರಿ ನಮ್ಮ ಬ್ರದರ್ಸ್ ಎಲ್ಲರೂ ಸೇರಿ ಒಂದು ಸೇವೆ ಮಾಡ್ತಾಯಿದ್ರು. ಆ ಸೇವೆನ ನಮಗೂ ಒಂದು ನೆಚ್ಚಿ ನಾವು ನಮ್ಮ ಕಡೆಯಿಂದ ಒಂದು ನಮಗೂ ಆ ಸೇವೆ ಮಾಡೋರ್ಗು ನಾವು ಒಂದು ಉತ್ಸಾಹ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ನಮ್ಮ ಕಡೆಯಿಂದ ನಾವು ಒಂದು ಆಂಬುಲೆನ್ಸ್ ಕೊಡಿದ್ದೆ ಸಂಘಟನೆಗೆ. ಪ್ಲಸ್ ಇನ್ನೊಂದು ಏನಂತಂದರೆ ಪಬ್ಲಿಕ್ಗೆ ಒಳ್ಳೇದಾಗಬೇಕು, ಪಬ್ಲಿಕ್ ಕಡೆಯಿಂದ ನಮಗೂ ಒಂದು ಖುಷಿ, ಒಂದು ಸಮಾಧಾನ ಇರುತ್ತೆ. ಆ ಇದರಲ್ಲಿ ನಾವು ಇದು ಮಾಡ್ತೀವಿ.